ಯಾವುದೇ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇವಾಗ ಪ್ರಸ್ತುತವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಇನ್ ನೋಟಿಫಿಕೇಶನ್ ಆಗಿದೆ. ಲಾಸ್ಟ್ 52 ಡೇಸ್ ಅಲ್ಲಿ PYQs ಆರ್ ಮೋಸ್ಟ್ ಇಂಪಾರ್ಟೆಂಟ್. ಇದು ನಿಮ್ಮ ಲೈಫ್ ಅಲ್ಲಿ ಬಂದಿರುವಂತಹ ಗ್ರೇಟೆಸ್ಟ್ ಆಪರ್ಚುನಿಟಿ. ಸೊ ಹಾಗಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ PSI 402 ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವೆಶ್ಚನ್ ಅನ್ನ ಸರ್ ಡಿಸ್ಕಸ್ ಮಾಡ್ತಾರೆ. ನೋಡಿ, ಇದು PSI 402ದಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ. 2024ರಲ್ಲಿ KE ಮಾಡಿರ್ತಕ್ಕಂತಹ KE ನಡೆಸಿರ್ತಕ್ಕಂತಹ ಒಂದು ಎಕ್ಸಾಮ್. KE ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ನಿಮ್ಮ PC ಎಕ್ಸಾಮ್ ಕೂಡ KE ಕಂಡಕ್ಟ್ ಮಾಡ್ತಾ ಇದೆ. ಸೊ KE ಯಾವೆಲ್ಲ ಎಕ್ಸಾಮ್ ಮಾಡಿದೆಯಲ್ಲ ಆ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ರೆ ನಿಮ್ಗೆ ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ, ಕ್ವಶನ್ ಕೇಳಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ನಾವು ನೋಡೋದಾದ್ರೆ ಇದು ಪ್ರಸ್ತಾವನೆ ಮೇಲೆ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ. ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಅನಲೈಸ್ ಮಾಡಿದಾಗ ಅದರಲ್ಲಿ ಪ್ರಿಯಾಂಬಲ್ ಪ್ರಸ್ತಾವನೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ಏನ್ ಕೇಳಿದರೆ, ಪ್ರಸ್ತಾವನೆಯಲ್ಲಿ ಬರ್ತಕ್ಕಂತಹ ಪದಗಳ ವಿವರಣೆಯನ್ನ ಕೇಳಿದ್ದಾರೆ. ಪ್ರಸ್ತಾವನೆ ಏನಿದೆಯಲ್ಲ ಅದರಲ್ಲಿ ಮೂಲಭೂತವಾದಂತಹ ಪದಗಳನ್ನ ಬಳಕೆ ಮಾಡಿದ್ದಾರೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಅಂತೇಳಿ ಪ್ರಾರಂಭ ಆಗುತ್ತೆ. ಸೊ ಅದು ಎಲ್ಲ ಒಂದೊಂದು ಪದರದ ಅರ್ಥವನ್ನ ಇಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಇದರ ಒಂದು ಉತ್ತರ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲವುಗಳು ಕೂಡ ಆ ಪದದ ಒಂದು ಸರಿಯಾದ ಅರ್ಥ ವಿವರಣೆಯನ್ನೇ ಕೊಟ್ಟಿದ್ದಾರೆ. ಸೊ ಏನ್ ಅರ್ಥ ವಿವರಣೆ ಕೊಟ್ಟಿದ್ದಾರೆ ಅವೆಲ್ಲವುಗಳು ಕೂಡ ಸರಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾನು ಇಲ್ಲಿ ಅನಲೈಸ್ ಮಾಡ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಇದರ ಒಂದು ಉತ್ತರ ಎಲ್ಲಿ ಕೊಟ್ಟಿದ್ದಾರೆ? A 1 2 3 4 ಎಲ್ಲಿದೆ? ಆಪ್ಷನ್ ಎ. ಎಸ್, ಆಪ್ಷನ್ ಎ ಇದರ ಒಂದು ಸರಿಯಾದಂತಹ ಉತ್ತರ. ಇಲ್ಲಿ ನೋಡಿ, ಕ್ವಶನ್ ಅನ್ನ ನಾವು ಅನಲೈಸ್ ಮಾಡುವಾಗ ಯಾವುದು ಸರಿ ಆನ್ಸರ್ ಅಂತ ಅಷ್ಟೇ ನಾವು ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದು, ಅದಕ್ಕೆ ಮಾತ್ರ ಫೋಕಸ್ ಮಾಡ್ತಕ್ಕಂಥದ್ದು ಆಗ್ಬಾರ್ದು. ಇದ್ರ ಜೊತೆಗೆ ಈ ಪ್ರಿಯಾಂಬಲ್ ಬಂದಿದೆ ಅಂದ್ರೆ ನೀವು PC ಕ್ವಶನ್ ಪೇಪರ್ನ ತೆಗೆದು ನೋಡಿ. PC ಕ್ವಶನ್ ಪೇಪರ್ ಅಲ್ಲಿ ಜಸ್ಟ್ ಈ ಗಣರಾಜ್ಯ ಅಂದ್ರೇನು ಅಂತ ಹೇಳಿ ಅದ್ರದ ಮೇಲೆ ಒಂದು ಕ್ವಶನ್ ಆಗಿದೆ. ಅದಾದ್ಮೇಲೆ ಸಾರ್ವಭೌಮ ರಾಷ್ಟ್ರ ಅಂದ್ರೆ ಯಾವ್ದಕ್ ಕರಿತೀವಿ ಅಂತ ಕೇಳಿದ್ದಾರೆ. ಸಾರ್ವಭೌಮ ರಾಷ್ಟ್ರ ಯಾವ್ದಕ್ ಕರಿತೀವಿ ಅಂತ ಕೇಳಿ ಅದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆ ರೀತಿ ಒಂದು ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ಜಾತ್ಯತೀತ ಅಂತ ಹೇಳಿ ಯಾವ ರಾಷ್ಟ್ರಕ್ಕೆ ಕರೀಲಾಗುತ್ತೆ ಆ ಪ್ರಶ್ನೆ ಬಂದಿದೆ. ಸೊ ಇಲ್ಲಿ ಕ್ವಶನ್ ನೋಡಿದ ನಂತರ ಆ ಕಾನ್ಸೆಪ್ಟ್ ನ 360 ಡಿಗ್ರಿ ಆಂಗಲ್ ಅಲ್ಲಿ ನಾವು ಅದನ್ನ ಅನಲೈಸ್ ಮಾಡ್ಬೇಕಾಗತ್ತೆ. ಅಂದಾಗ ಮಾತ್ರ ನೀವು ಆ ಒಂದು ಪರಿಪೂರ್ಣವಾದಂತಹ ಟಾಪಿಕ್ ಮೇಲೆ ನೀವು ಹಿಡಿತವನ್ನ ಸಾಧಿಸ್ಲಿಕ್ಕೆ ಸಾಧ್ಯ. ಇದಷ್ಟೇ ಅಲ್ಲ, ಪ್ರಿಯಾಂಬಲ್ ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೇವೆ? ಅಮೆರಿಕ ದೇಶದಿಂದ ಎರವಲು ಪಡ್ಕೊಂಡಿದ್ದೇವೆ, ಹೌದಾ? ಪ್ರಿಯಾಂಬಲಿನ ಭಾಷೆ ಇದು ಯಾರಿಗೂ ಗೊತ್ತಿರಲ್ಲ. ಪ್ರಿಯಾಂಬಲಿನ ಭಾಷೆ ಅಂದ್ರೆ ಪ್ರಸ್ತಾವನೆಯಲ್ಲಿ ಬಳಸಲಾಗಿರ್ತಕ್ಕಂಥ ಭಾಷೆಯನ್ನ ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೇವೆ? ಆಸ್ಟ್ರೇಲಿಯಾ ದೇಶದಿಂದ ಎರವಲು ಪಡ್ಕೊಂಡಿದ್ದೇವೆ. ಸೊ ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಫ್ಯಾಕ್ಟ್ ಏನಂದ್ರೆ, ಏನು ನಾನು ತೋರಿಸ್ತಾ ಇದ್ದೇನೆ ಸ್ಲೈಡ್ ಅಲ್ಲಿ, ಎಲ್ಲಾ ಪದಗಳು ಕೂಡ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. ಕೆಲವೊಂದು ಪದಗಳನ್ನ ಒಂದು ತಿದ್ದುಪಡಿ ಬಹಳ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ. 1976 42ನೇ ತಿದ್ದುಪಡಿ. ಈ ತಿದ್ದುಪಡಿ ಮುಖಾಂತರವಾಗಿ ಜಾತ್ಯತೀತ ಅಂದ್ರೆ ಧರ್ಮ ನಿರಪೇಕ್ಷ ಅಂದ್ರು ಒಂದೇ, ಜಾತ್ಯತೀತ ಅಂತ ಹೇಳಿದ್ರು ಒಂದೇ. ಆ ಪದವನ್ನ ಸೇರಿಸ್ತಾರೆ. ಮೊದಲು ಇರ್ಲಿಲ್ಲ, ಅಂದ್ರೆ ಮೂಲ ಸಂವಿಧಾನದಲ್ಲಿ ಈ ಪದ ಇರ್ಲಿಲ್ಲ, ಅದನ್ನ ಸೇರಿಸ್ತಾರೆ. ಓಕೆ, ಇದ್ರ ಜೊತೆಗೆ ಸಮಾಜವಾದಿ ಅಂತಕ್ಕಂತಹ ಒಂದು ಪದ ಬರ್ತದೆ, ಅದನ್ನ ಸೇರಿಸ್ತಾರೆ. ಅದ್ರ ಜೊತೆಗೆ ಸಮಗ್ರತೆ ಅಂತಕ್ಕಂಥ ಇನ್ನೊಂದು ಪದ ಇದೆ, ಅದನ್ನ ಸೇರಿಸ್ತಾರೆ. ಸೊ ಈ 3 ಪದಗಳನ್ನ ಸೇರಿಸಿರ್ತಕ್ಕಂತಹ ಒಂದು ತಿದ್ದುಪಡಿ ಯಾವುದು ಅಂತ ಕೇಳ್ತಾರೆ. ಮತ್ತೆ ಪ್ರಸ್ತಾವನೆ ಆಗ್ಬೇಕಾದ್ರೆ ಪ್ರಸ್ತಾವನೆ ಹಿಂದೆ ಯಾರ ಒಂದು ಪಾತ್ರ ಇದೆ, ಮೂಲ ಪಾತ್ರ ಇದೆ ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರೂರವರು ಮಂಡಿಸಿರ್ತಕ್ಕಂಥ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರಿತೇವೆ ನಾವು. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಕನ್ನಡದಲ್ಲಿ ಅದನ್ನ ಧ್ಯೇಯೋದ್ದೇಶಗಳ ನಿರ್ಣಯ ಅಂತ ಹೇಳಿ ನಾವು ಕರಿತೇವೆ. ಸೊ ಈ ಧ್ಯೇಯೋದ್ದೇಶಗಳ ನಿರ್ಣಯ ಪ್ರಸ್ತಾವನೆಯ ಒಂದು ಆಧಾರ ಆಗಿರ್ತಕ್ಕಂಥದ್ದು. ಅದನ್ನ ಯಾವಾಗ ಮಂಡಿಸ್ತಾರೆ ಅಂತ ಕೇಳ್ತಾರೆ? 1946 ಡಿಸೆಂಬರ್ 13ನೇ ತಾರೀಕಿಗೆ. ಇದನ್ನ ಸಂವಿಧಾನ ರಚನಾ ಸಭೆ ಯಾವಾಗ ಅದನ್ನ ಅಂಗೀಕಾರ ಮಾಡುತ್ತೆ ಅಂತ ಕೇಳ್ತಾರೆ? 1947 ಜನವರಿ 22. ಸೊ ನೋಡಿ, ಈ ತರ ಎಲ್ಲ 360 ಡಿಗ್ರಿ ಆಂಗಲ್ ಅಲ್ಲಿ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ. ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದಾವೆ. ಯಾವ್ಯಾವ ಜಜ್ಮೆಂಟ್ ಅಲ್ಲಿ ಈ ಒಂದು ಪ್ರಸ್ತಾವನೆ ಭಾಗವನ್ನ ಅದು ಸಂವಿಧಾನದ ಭಾಗ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಕೇಳ್ತಾರೆ. 3 ಪ್ರಮುಖವಾದಂತಹ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪುಗಳು ಬರ್ತವೆ. ಬೇರುಬಾರಿ ಪ್ರಕರಣ 1960ರಲ್ಲಿ ಬರ್ತದೆ. ನೆಕ್ಸ್ಟ್ ಯಶವಂತ ಭಾರತಿ ಪ್ರಕರಣ ಬರ್ತದೆ ಎಷ್ಟರಲ್ಲಿ? 1973ರಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು LIC ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕೇಸ್ ಬರ್ತದೆ 1995 ಇಲ್ಲಿ. ಸೊ ಮೊದಲನೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ? ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಇನ್ನುಳಿದಂತೆ 2 ಪ್ರಕರಣಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪ್ರಸ್ತಾವನೆ ಅಂತಕ್ಕಂಥದ್ದು ಸಂವಿಧಾನದ ಭಾಗ ಅಂತ ಹೇಳುತ್ತೆ. ಸೊ ಜಸ್ಟ್ ನಾನು ನಿಮ್ಗೆ ಒಂದು ಒಳನೋಟ, ಒಂದು ಏನಂತ ಹೇಳ್ತೀವಿ ಅದರದ ಒಂದು ಮಾಡೆಲ್ ಅನ್ನ ತೋರಿಸ್ತಾ ಇದ್ದೇನೆ. 360 ಡಿಗ್ರಿ ಆಂಗಲ್ ಅಲ್ಲಿ ಯಾವ ರೀತಿ ನಾವು ಕಾನ್ಸೆಪ್ಟ್ ಅನ್ನ ಅನಲೈಸ್ ಮಾಡಬೇಕು, ಯಾವ ರೀತಿ ನಾವು ಫ್ಯಾಕ್ಟ್ ಅನ್ನ ತೆಗೆದುಕೊಂಡು ಓದಬೇಕು ಅಂತ ಹೇಳಿ. ಸೊ ಈ ರೀತಿ ಓದಿದ್ರೆ ನಿಮ್ಮ ಒಂದು ಸಕ್ಸಸ್ ನ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ಜಸ್ಟ್ ನೀವು ಒಂದೇ ಸಬ್ಜೆಕ್ಟ್ ಗೆ ಮಾಡ್ಬೇಕಾಗಿರತಕ್ಕಂಥದ್ದಲ್ಲ. ಯಾವುದೇ ಸಬ್ಜೆಕ್ಟ್ ಯಾವುದೇ ಕ್ವಶನ್ ತೆಗೆದುಕೊಂಡ್ರು ಕೂಡ ಜಸ್ಟ್
ಕರೆಕ್ಟ್ ಆನ್ಸರ್ ಯಾವುದು ಅಂತ ಅಷ್ಟೇ ಓದ್ಲಿಕ್ಕೆ ಹೋಗ್ಬೇಡಿ. ಆ ಕಾನ್ಸೆಪ್ಟ್ ಯಾವ ಕ್ವಶನ್, ಯಾವ ಒಂದು ಕ್ವಶನ್ ಯಾವ ಕಾನ್ಸೆಪ್ಟ್ ಮೇಲೆ ಬರ್ತಾ ಇದೆ, ಯಾವ ರೀತಿ ಕೇಳ್ತಾ ಇದ್ದಾರೆ, ಇದನ್ನ ನೀವು ಅನಲೈಸ್ ಮಾಡಬೇಕು. ಇನ್ನು ಸುದರ್ಶನ್ ಸರ್ ಹೇಳ್ತಾರೆ. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ತಗೊಂಡಾಗ ಈಚ್ ಅಂಡ್ ಎವ್ರಿ ಆಪ್ಷನ್ಸ್ಗೆ ಅದರ ಎಕ್ಸ್ಪ್ಲನೇಷನ್ ಅನ್ನ ನೋಡಿ ಅತಿ ಹೆಚ್ಚು ಇದೇ ರೀತಿಯಾದಂತಹ ವಿಡಿಯೋಸ್ ಪಾಲಿಟಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ, ಮೆಂಟಲ್ ಎಬಿಲಿಟಿ, ಸೈನ್ಸ್ ಇದೆಲ್ಲ ಕ್ಲಾಸಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಟಾರ್ಗೆಟ್ 360 ಕೋರ್ಸ್ ಅಂತ ಹೇಳಿ ಇದೆ. ಎಕ್ಸ್ಕ್ಲೂಸಿವ್ಲಿ ಪಿಸಿಗೆ ಲಾಂಚ್ ಮಾಡಿದೀವಿ ಇವಾಗ. ಸೊ ಈ ಒಂದು ಕೋರ್ಸ್ನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು 9353654451 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಟಿಪ್ಪು ಸುಲ್ತಾನ್ ಸರ್ ಆಲ್ರೆಡಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನ ಕ್ಲಿಯರ್ ಮಾಡಿ ಕರ್ನಾಟಕ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದು ಪ್ರಸ್ತುತವಾಗಿ KS ನಡೆಸಿರುವಂತಹ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಅನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಅನುಭವದೊಂದಿಗೆ ಶಾಂತಪ್ಪ ಸರ್ ನಮ್ಮೊಟ್ಟಿಗಿದ್ದಾರೆ, ಚೆನ್ನಪ್ಪ ಸರ್ ಇದ್ದಾರೆ, ಲಾಲ್ ಸಾಬ್ ಸರ್ ಇದ್ದಾರೆ, R ಮಂಜುನಾಥ್ ಸರ್, ಇವರೆಲ್ಲರ ಅನುಭವ ಹಾಗೂ ನಿಮ್ಮ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಲು ಈಸಿ ಮಾಡುವಂತಹ ವಿಚಾರವನ್ನ ಮನಸ್ಸಲ್ಲಿಟ್ಕೊಂಡು ಈ ಬ್ಯಾಚ್ ಲಾಂಚ್ ಮಾಡಿದ್ವಿ. ಜೂನ್ 8ನೇ ತಾರೀಕು ಪ್ರಾರಂಭ ಆಗಿದೆ. ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೇಳಿದ್ರೆ 9353654451 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.